ಓಂ ವೇಣುಗೋತ್ ನೇರವಾಗಲಿ. ಸಿದ್ಧಾಸನ ಕೊಡ್ತಾ ಇರಿ, ಎಡಗಾಲು ಬಲಗಾಲ ಇರ್ತಾ ಇರಿ, ಜ್ಞಾನ ಮುದ್ರ ಕೈ ಇರ್ತಾ ಇರಿ, ಸೌಕಾಶ ಗಮನಿಸ್ತಾ ಇರಿ, ಉಸಿರಾಟ ಕಡೆ ಗಮನ ಇರಿ. ದೀರ್ಘವಾಗಿ ಸುಳ್ಳು ಓಂಕಾರ 3 ಬಾರಿ. విఘ్నేశ్వరుడు నమస్కారం, పరమాత్మ నమస్కారం, మహాలక్ష్మి నమస్కారం, రామభుజరాంజ స్వామి, ఆచార్య బాలకృష్ణ స్వామి, శివమంజానుడు నమస్కారం. ఓం
9 10 6, 7, 8, 9, 10.
ಸಂತನೆಂದರೆ ಯಾರು ದಿವ್ಯತೆಯರಿತವರು ಸಂತನೆಂದರೆ ಯಾರು ದಿವ್ಯತೆಯರಿತವರು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು ಸಂತನೆಂದರೆ ಯಾರು ದಿವ್ಯತೆಯರಿತವರು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು ಎಲ್ಲರಲ್ಲಿ ಅವರೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾತ ಪರಮ ಗುರು ಆಸಾಧು ಮುದ್ದು ರಾಮ ಪರಮ ಗುರು ಆಸಾಧು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ
ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವ ಕಿಂಕರನೋ ಮುದ್ದುರಾಮ ಶರಣ ಶಿವ ಕಿಂಕರನೋ ಮುದ್ದುರಾಮ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದುರಾಮ ಅವನಾತ್ಮ ನಿರ್ಮಲವೋ ಮುದ್ದುರಾಮ ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳ್ಳಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳೆಸಿದವಿ ಯೋಗಿ ಪುಂಗವನಾಗು ಮುದ್ದುರಾಮ ಯೋಗಿ ಪುಂಗವನಾಗು ಮುದ್ದುರಾಮ ಯೋಗಿ ಪುಂಗವನಾಗು ಮುದ್ದುರಾಮ
ಜ್ವರ ಬರ್ತಾ ಇದೆ, ಒಳಗಡೆ ಒಂದೆರಡು ಸುಟ್ಟು ಹೋಗ್ತಾ ಬಿಡ್ತಾ ಇರಿ. ಸರಿ ತಂಪಾಗ್ತಾ ಇರ್ತಾರ, ಒಳಗಡೆ ಬಿಡ್ತಾ ಇರಿ. ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದೆ. ಭಸ್ತ್ರಿಕಾ ಪ್ರಾಣಾಯಾಮ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತು. 5 ಸೆಕೆಂಡ್ ಆಗ್ತಾ 10 ಸೆಕೆಂಡ್ ಆಗ್ತಾ ಇರಿ. ಯಾರು ಸರಿಯಾಗಿ ಮಾಡಕ್ಕೆ ಕೈ ಮೇಲೋಡ ಔಷಧಿ ತೊಗೊಂಡಿರ್ಬೇಕು, ಕೆಳಗೊಂದು ಔಷಧಿ ಬಿಡ್ತಾ ಇರಿ. ಸಾವಕಾಶ ಮಾಡ್ತಾ ಹೋಗ್ತಾ ಇರಿ. ಸಂಪೂರ್ಣ ಆರೋಗ್ಯತೆಯಲ್ಲಿ ಮಾಡ್ಬೋದು. ಒಂದು ದಿವಸದಲ್ಲಿ 100-200 ಸ್ಟೆಪ್ ಸೈಕ್ ಮಾಡ್ಬೋದು. ದೈವತ್ವಾಗಿ ಮಾಡ್ತಾ ಹೋಗ್ತಾ ಇರಿ. ಓ ಯಾರ ಕಡೆ ಮೊಬೈಲ್ ಅದ ಇಂಟರ್ನೆಟ್ ಚಾಲೂ ಮಾಡಿ ಕರ್ನಾಟಕ ರಾಜ್ಯದ ಪ್ರಭಾರಿಗಳ ಭವರ್ಲಾಲ್ ಗುರುಜಿಯವರ ಫೇಸ್ಬುಕ್ ಲೈವ್ ಇರ್ತದೆ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಶೇರ್ ಮಾಡೋದು ಮತ್ತೊಬ್ಬರದಿಂದ ನೋಡೋದವ್ರಿಗೆ ಲಾಭ ಆಗ್ತಾ ಹೋಗ್ತದೆ, ಜೀವ ಉಳಿಸೋದಾಗ್ತದೆ. ಬೆಳಿಗ್ಗೆ 5 ಗಂಟೆಗೆ ಪರಮ ಪೂಜಾ ರಾಮದಾಸ್ ಸ್ವಾಮೀಜಿ ಮಹಾರಾಜ್ ಅವರ ದರ್ಶನ ಆಗ್ತಾ ಇರುತ್ತೆ. ಫೇಸ್ಬುಕ್ ಯೂಟ್ಯೂಬಲ್ಲಿ ಬರ್ತಾ ಇರ್ತಾರೆ. ಅವ್ರ ದರ್ಶನ ಮಾಡ್ತಾ ಇರಿ. ಅವ್ರಿಗೂ ಲೈಕ್ ಶೇರ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ. ಪ್ರಣಾಮ ಸ್ವಾಮೀಜಿ ಅಂತ ಬಿಡ್ತಾ ಇರಿ. ನಿಮ್ಗೆ ಯಾವ ಅನುಕೂಲ ಅಷ್ಟು ಮಾಡ್ತಾ ಇರಿ. ಎಲ್ಲರೂ ಫೇಸ್ಬುಕ್ದಾಗ ಮಾಡ್ತಾ ಇರಿ, ಯೂಟ್ಯೂಬ್ದಾಗ ಮಾಡ್ತಾ ಇರಿ. ಯೂಟ್ಯೂಬ್ದಾಗ ಸಹಿತ ಭವರ್ಲಾಲ್ ಗುರುಜಿಯವರು ಬರ್ತಾ ಇರ್ತಾರೆ. ಅದು ಸಹಿತ ಕಮೆಂಟ್ ಮಾಡ್ತಾ ಇರ್ಬೋದು. ಮತ್ತು ಇವ್ರು ಮಾಡ್ತಾ ಹೋಗ್ತಾರೆ. ಜನರು 8,50,000 ಫಾಲೋವರ್ ಆಗಿದ್ದಾರೆ ಈಗ ಕರ್ನಾಟಕದಿಂದ. ಎಲ್ಲರಿಗೂ ಪ್ರಮುಖ ಸ್ವಾಮಿ ಆಶೀರ್ವಾದ, ಭವರ್ಲಾಲ್ ಮಾರ್ಗದರ್ಶನದಲ್ಲಿ ನಾವು ದಿನ ಯೋಗ ನಡೆಸ್ತಾ ಇರ್ತೀವಿ. ಎಲ್ಲರೂ ಯೋಗ ಮಾಡಿ ನಿರೋಗಿ ಆಗ್ತಾ ಇರಿ. ಓಂ
ಸಿದ್ಧಾಸುಪಾಸು ಪದ್ಮಾಸು ಕೊಡ್ತಾ ಇರಿ. ಮೈಕೈ ಉಸ್ತಾ ಇದ್ದಾರೆ ವಾಯು ಮುದ್ರ ಈ ಥರ ಮುದ್ರ ಹಾಕಿ ಯಾವುದೇ ಜಾಗದಲ್ಲಿ ಉಸ್ತಾ ಇದ್ರೆ ಕಮ್ಮಿ ಆಗ್ತದೆ. ಈ ಥರ ಮುದ್ರ ಹಾಕಿ ಇದು ಮಾಡ್ತಾ ಹೋಗ್ತಾನೆ. ಈ ಥರ ಮುದ್ರ ಹಾಕಿ ಕರೆದನು ಈ ಥರ ಮುದ್ರ ಹಾಕಿನೇ ಮಾಡ್ತಾ ಅವನೇ ಯಾವುದೇ ಜಾಗದಲ್ಲಿ ಉಸ್ತಾ ಇದ್ರೆ ಕಮ್ಮಿ ಆಗ್ತಾ ಹೋಗ್ತದೆ. ಸಂಪೂರ್ಣ ಆರೋಗ್ಯವಾಗಿರ್ತೇನೆ. ಕಪಾಲಭಾತಿ ಪ್ರಾಣಾಯಾಮ ಸಂಧಿವಾತ ಕಮ್ಮಿ ಆಗ್ತದೆ. ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತದೆ. ಶರೀರದಲ್ಲಿ ಗಂಟು ಬೇಯ್ತಾ ಇರಿಸಿ ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲೇ ಕರಗ್ತಾ ಇರ್ತದೆ. ಅದಕ್ಕೆ ಕಪಾಲಭಾತಿ ನೀವು ಮುಂಜಾನೆ ಸಾಯಂಕಾಲ ದಿನಪ್ರತಿ ಮಾಡ್ತಾ ಹೋದ್ರೆ ಸರ್ವೋಗುಣವಾನ ಆಗ್ತದೆ. ಪರಮಾತ್ಮ ಏಳು ಚಕ್ರ ಜಾಗೃತ ಪಂಚಭೂತ ಪಂಚೇಂದ್ರಿಯಗಳು ಜಾಗೃತಗೊಳ್ತಾ ಹೋಗ್ತದೆ. ಪ್ರಾಣಾಯಾಮ ಸ್ಪಟ್ ಮಾಡ್ತಾ ಹೋಗ್ತಾ ನಮ್ಮ ಶರೀರದಲ್ಲಿ ಜಾಯಿಂಟ್ಸ್ ಇಡೋದಾಗ ಗೊತ್ತಿಲ್ಲ. 64 ಜಾಯಿಂಟ್ಸ್ ಅದಾವ ನಮ್ಮಲ್ಲಿ. ಎಲ್ಲ ಇನ್ನೂರು ಮಾಡಿಸ್ತಾವ. ಇವು 64 ಯಾವಾಗ ಕೊಲಾಗ್ತಾರೆ ನಿಮ್ಗೆ ಗೊತ್ತಾಗ್ತದೆ. ಪ್ರತಿಯೊಂದು ಜಾಯಿಂಟ್ ಇಲ್ಲೇದೆ ಹಾನಿ ಬಂದು ಕೂತಂದ್ರೆ ನುಸ್ತಾಗ್ತದೆ. ಅದು ಹಾನಿ ಹೋಗ್ಬೇಕು, ತೊಳೆದು ಹೋಗ್ಬೇಕಾದ್ರೆ ತೊಳೆದು ಹೋಗೋದಂದ್ರೆ ಅದು ಅಲ್ಲೇ ಸ್ಪಿನ್ ವಾಯು ಮತ್ತು ರಕ್ತ ಸಂಚಾರ ನಿಲ್ತದೆ. ನಿಲ್ಲೋದ್ರಿಂದ ಸಾಕ್ಷಾತ್ ಹೊಡಿತಾ ಇರ್ತದೆ. ಅದು ಕಮ್ಮಿ ಆಗುತ್ತೆ. ಅದರಿಂದ ಏನು ಮಾಡೋದು, ಉಪವಾಸ ಮಾಡೋದು ಅಂತ ಪರ್ಯಾಯ. ಹಣ್ಣುಗಳು ತಿನ್ನೋದು, ಉಪವಾಸ ಮಾಡೋದು. ಉಪವಾಸ ಮಾಡೋದ್ರೆ ವಜನ್ ಕಮ್ಮಿ ಆಗ್ತದೆ ಮತ್ತು ಆರಾಮಾಗಿರ್ಬೋದು. ಉಪವಾಸ ಮಾಡಿ ಎಷ್ಟು ಜನ ಇದನ್ನು ರೂಪಗಳು ಕಡಿಮೆ ಮಾಡ್ಕೊಂಡಾರೆ. ಮತ್ತು ಸೂರ್ಯನ ಬಿಸಿಲಿಗೆ ಸಿಕ್ಕೊಂಡು ಹೊರಗೆ ಇರ್ತಾ ಇರಬೇಕು. ದಿನಾಲು 20 ನಿಮಿಷ ಹೊರಗಿರಬೇಕು. 8ರಿಂದ 10 ಒಳಗೆ ಸ್ವಲ್ಪ ಹೋಗಿ ಬರ್ತಾ ಇರಬೇಕು. ಸೂರ್ಯನ ಬಿಸಿಲು ಅವಶ್ಯ ಬೇಕಾಗ್ತದೆ. ಪುನಃ ಮಾಡ್ತಾ ಹೋಗ್ತಾ ಇರಿ. ವಾಯು ಮುದ್ರ ಆಗ್ತಾ ಇರಿ. ವಾರದಲ್ಲಿ ಒಂದು ಉಪವಾಸ ಮಾಡ್ತಾ ಇರಿ. ವಾರದಲ್ಲಿ ಎಣ್ಣೆ ಸ್ನಾನ ಮಾಡ್ತಾ ಇರಿ. ಈಗ ಬಿಸಿಗಾಲ ಶುರು ಆಗ್ತಾ ಇದೆ. ಈಗ ಔಡ್ಲೆ ಎಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಸಾಸಿವೆ ಎಣ್ಣೆ ಎಳೆಣ್ಣೆ ಹಾಕ್ಬೋದು. 1 ಚಮಚ ಸಾಸಿವೆ ಎಣ್ಣೆ ಎಳೆಣ್ಣೆ ಹಾಕೋದು, 2 ಚಮಚ ಕೊಬ್ಬರಿ ಎಣ್ಣೆ, 2 ಚಮಚ ಔಡ್ಲೆ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗರಂ ಮಾಡಿ ಬಿಸಿ ಮಾಡೋದು. ನೇಗೆಲ್ಲ ಹಚ್ಕೊಳ್ಳೋದು. ಸುಮಾರು 10 ನಿಮಿಷ ಕೊಡೋದು. ಜಳಕ ಮಾಡಿ ಈ ಥರ ಊಟ ಮಾಡಿ ಆರಾಮಾಗಿ ಮಲಗಿಬಿಡೋದು. ರಾತ್ರಿ ಈ ಥರ ಮಾಡೋದ್ರಿಂದ ಶರೀರ ಯಾವುದೇ ಕಾಯಿಲೆ ಕಡಿಮೆ ಆಗ್ತದೆ. ಸಂಪೂರ್ಣ ವಿಶ್ರಾಂತಿ ಇರ್ತದೆ. ನಿದ್ದೆ ಆರಾಮಾಗ್ತಾ ಹೋಗ್ತದೆ. ಈ ಥರ ಮಾಡ್ತಾ ಹೋಗ್ತಾ ಇರಿ. ಓಂ ಮಧುಕಲಗರೆ ಅಂತ ನಡೆಸ್ಕೊಡ್ತಾರೆ. ಸೋದರ ಪ್ರಿಯಗಳವರಿಗೆ ಹಾರ್ದಿಕ ಸ್ವಾಗತ. ಓಂ ನಿನ್ನಿಂದ ಶ್ರೀನಗರಿ ಯಾವ ಬೆಳಕನ್ನು ನೋಡಿದವ? ಅಲ್ಲ ಕಡೆ ಇವತ್ತಿನ ಶ್ರೀನಗರದಲ್ಲಿ 1774ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕಿನಂದು ಪ್ರಾತಃ ಕಾಲ ಪಾದ್ರಿ ಅಲೆಕ್ಸಿಸ್ ಡಿ ಲಗೋರಿ ಅವರು ಎರಿಸ್ಕೋ ಎಂಬ ಊರಿನ ಜೈಲಿನಲ್ಲಿ ಕೈದಿಗಳಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಿದ್ಧತೆ ಮಾಡುತ್ತಿದ್ದರು. ಅಕಸ್ಮಾತ್ತಾಗಿ ಕುಸಿದು ಬಿದ್ದು ಗಾಢ ನಿದ್ರೆಯಲ್ಲಿ ಮುಳುಗಿದರು. ಸುಮಾರು 2 ಗಂಟೆಗಳ ಬಳಿಕ ಎಚ್ಚೆತ್ತು ತಾನು ರೋಮ್ ನಗರದಿಂದ ಆಗತಾನೆ ಹಿಂದಿರುಗಿದನೆಂದು 14ನೇ ಪೋಪ್ ಕ್ಲೆಮೆಂಟ್ ಮರಣ ಹೊಂದಿದನೆಂದು ಕಂಡೆನು. ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಂದೆನೆಂದು ಹೇಳಿದರು. ಮೊದಲಿಗೆ ಈ ಘಟನೆಯನ್ನು ವಿಚಾರವಂತರು ಸ್ವಪ್ನವೆಂದು ಬರೆದರು. 2 ದಿನಗಳ ನಂತರ ಪೋಪ್ ತೀರಿಕೊಂಡುದು ನಿಜವೆಂದು ವರ್ತಮಾನ ಬಂದ ಮೇಲೆ ಅದನ್ನು ಆಕಸ್ಮಿಕ ಎಂದು ಕರೆದರು. ಪೋಪನ ಮೃತ್ಯು ಬಳಿಕ ಇದ್ದವರ ಅಲ್ಸೇನ್ ಅವರನ್ನು ತಾವು ನೋಡಿ ಮಾತನಾಡಿಸಿದ್ದೆವು ಮಾತ್ರವಲ್ಲ, ಆ ದಿನ ಪ್ರಾರ್ಥನೆಯಲ್ಲಿ ಮುನ್ನಡೆಸುವರು ಅವರೇ ಎಂಬುದನ್ನು ತಿಳಿದಾಗ ಎಲ್ಲರೂ ಮೂಕ ವಿಸ್ಮಿತರಾದರು. ರಕ್ತ ಮಾಂಸಗಳಿಂದ ಕೂಡಿದ ದೇಹೇಂದ್ರಿಯ ನರಮಂಡಲಗಳ ಯಂತ್ರದಿಂದ ಜಿಗಿದ ದೇಹ ಕಾಲ ಪರಿಮಿತಿಯನ್ನು ದಾಟಿ 100 ಮೈಲಿ ದೂರದಲ್ಲಿ ಪೋಪರ ಮೃತ್ಯುದಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ತಿರುಗಿ ದೇಹವನ್ನು ಪ್ರವೇಶಿಸುವುದೆಂದರೆ ಅನುಭವಗಳನ್ನು ತನ್ನ ಸೂಕ್ಷ್ಮ ಶರೀರವನ್ನು ಅದರ ಸಂಚಾರವನ್ನು ವೀಕ್ಷಿಸಿದ ಆ ಬೆಳಕು ಯಾವುದು? ಗುಪ್ತ ನಿದ್ರೆಯೊಳಗಾದ ಕೆಲವರು ತಮ್ಮ ಹಿಂದಿನ ಜನ್ಮದ ಘಟನೆಗಳ ವಿವರಗಳನ್ನು ತಿಳಿಸಿದವರಲ್ಲ. ಈ ಜೀವದಲ್ಲಿ ಎಂದೂ ಕಲಿಯದ ಹೆಸರನ್ನು ಕೇಳದ ಭಾಷೆಯಲ್ಲಿ ಮಾತನಾಡಿದ ಮನಸ್ಶಾಸ್ತ್ರಜ್ಞರನ್ನು ಚಕಿತಗೊಳಿಸುವುದು ಉದಾಹರಣೆ ಉಂಟು. ಮನಸ್ಸಿನಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ರಕ್ತ ಕಣಗಳು ಸಂಗ್ರಹವಾಗಿರುವ ಬೇರೆ ಬೇರೆ ದೇಹೇಂದ್ರಿಯಗಳಿಂದ ಪಡೆದ ಅನುಭವಗಳ ಸಂಸ್ಕಾರವನ್ನು ಬೆಳಗುವ ಆ ಬೆಳಕು ಯಾವುದು? ಗೌತಮ ಬುದ್ಧನು ತನ್ನ ಹಿಂದಿನ 500 ಜನ್ಮಗಳ ಘಟನಾವಳಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ಬಲವಾಗಿಯೂ ಹೇಳಲಾಗಿದೆ.
ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವಿಭಿನ್ನ ದೇಹೇಂದ್ರಿಯಗಳ ಮನಸ್ಸುಗಳಿಂದ ಪಡೆದ ಅನುಭವಗಳ ಸೂಕ್ಷ್ಮ ಸಂಸ್ಕಾರವನ್ನು ಆ ಬೆಳಕು ನಿತ್ಯ ನಿರಂತರವಾಗಿ ಬೆಳಕು ಯಾವುದು? ಅದೇ ಸತ್ಯದ ಬೆಳಕು, ಸಚ್ಚಿದಾನಂದನ ಬೆಳಕು, ಸಾವಿಲ್ಲದ ನೋವಿಲ್ಲದ ಶಾಶ್ವತ ಅರಿವಿನ ಬೆಳಕು. ಶರೀರೇಂದ್ರಿಯಗಳಿಂದ ವ್ಯತಿರಿಕ್ತವಾಗಿ ಅವುಗಳನ್ನು ಬೆಳಗುತ್ತಾ ತಾನು ಮಾತ್ರ ಯಾರಿಂದಲೂ ಬೆಳಗದ ಆತ್ಮದ ಬೆಳಕು ಅದೇ. ಆ ಬೆಳಕು ಇರುವುದರಿಂದಲೇ ನಮಗೆ ಸೂರ್ಯನ ನೋಡಲು ಸಾಧ್ಯವಾಯಿತು. ನೋಡಿ, ಲಾಸ್ಟಿಗೆ ಏನು ಬಂತು? ನಮ್ಮ ಆತ್ಮನ ಸೂರ್ಯನ ನೋಡುವ ಬೆಳಕತ್ತು ಬತ್ರಿ. ಆದುದರಿಂದ ಜಗತ್ತನ್ನು ಬೆಳಗುವ ಬೆಳಕಾದ ಸೂರ್ಯನನ್ನು ಬೆಳಗುವ ಅರಿವಿನ ಬೆಳಕು ಆತ್ಮದ ಬೆಳಕೆ. ಜಾತಿ ಮತ ಗೋತ್ರ ಭೇದವಿಲ್ಲದೆ, ಬಲಿಷ್ಠ ದುರ್ಬಲ ಶ್ರೀಮಂತ ಬಡವ ಎಂಬ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಈ ಜ್ಯೋತಿ ಬೆಳಗುತ್ತಿದೆ. ಎಂದೆಂದೂ ನಂದದ ಅದ್ಭುತ ಅಮರ ಜ್ಯೋತಿ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಹಿನ್ನೆಲೆಯಲ್ಲಿರುವ ಪರಮ ಸತ್ಯ ಅದೊಂದೇ. ಅದು ಪರಿಪೂರ್ಣ, ಅದು ಪರಿಶುದ್ಧ, ಸಾವಿಲ್ಲದ ನೋವಿಲ್ಲದ ನಿತ್ಯ ನಿರಂತರವಾದ ದೇಶಕಾಲದ ಕಾರ್ಯಕಾರಣದಲ್ಲಿ ಮೀರಿ ನಿಂತ ಸತ್ಯ ಅದು. ಸಂತನು ಸಾಮಾನ್ಯನು, ಸಂತುಷ್ಟನಲ್ಲಿಯೂ ದುಃಖನಲ್ಲಿಯೂ, ಸುಂದರ ವ್ಯಕ್ತಿಯಲ್ಲಿಯೂ ಕುರಿಪಿಯಲ್ಲಿಯೂ, ನೀತಿ ನಿಷ್ಠನಲ್ಲಿಯೂ ನೀತಿ ಬಾಹೀನನಲ್ಲಿಯೂ, ಮನುಷ್ಯನಲ್ಲಿಯೂ ಪ್ರಾಣಿಗಳಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲೆಲ್ಲಿಯೂ ಬೆಳಗುತ್ತಿರುವ ಜ್ಯೋತಿ ಅದೊಂದೇ. ಅದನ್ನೇ ಆತ್ಮ ಎನ್ನುವುದು. ನಮ್ಮೆಲ್ಲರಲ್ಲಿಯೂ ಅಡಗಿರುವ ಈ ಪರಂ ಜ್ಯೋತಿಯ ಸ್ವರೂಪ ಸ್ವಭಾವಗಳನ್ನು ತಿಳಿದುಕೊಂಡರೆ ಅತ್ಯಂತ ನೀಚರಿಗೂ ಪಾಪಿಗಳೆನಿಸುವ ಕೂಡ ಉನ್ನತಿಯ ಪಥದಲ್ಲಿ ಮುನ್ನಡೆಯಲು ಬೇಕಾದ ಅಪಾರ ಆತ್ಮವಿಶ್ವಾಸ, ಆಶಯ, ಆಸಕ್ತಿಗಳು ಚಿಗುರಲು ಸಾಧ್ಯವೆಂದು ಈ ಮಹಾನ್ ಪುರುಷರು ಹೇಳ್ತಾರೆ. ಅದೇ ರೀತಿಯಾಗಿ ಗೀತೆಯಲ್ಲಿಯೂ ಕೃಷ್ಣನು ಅರ್ಜುನನಿಗೆ ಹೇಳ್ತಾರೆ, ಆತ್ಮದ ಬಗ್ಗೆ ಹೇಳ್ತಾರೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನೈಚಾಂ ಕ್ಲೇಶಯಂತಾಪಃ ನ ಶೋಷಯತಿ ನ ಪಾವಕಃ. ಕೃಷ್ಣನಿಗೆ ಏನು ಹೇಳ್ತಾನೆ? ಆತ್ಮದ ಬಗ್ಗೆ ಕುಳಿತು, ಆತ್ಮ ಯಾವ ಶಸ್ತ್ರನೂ ಏನು ಮಾಡೋಕ್ಕಾಗಲ್ರಿ, ಕತ್ತರಿಸೋಕ್ಕಾಗೋದಿಲ್ಲ, ಅಗ್ನಿ ಸುಡೋಕ್ಕಾಗೋದಿಲ್ಲ, ನೀರು ನೆನೆಸೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಕೃಷ್ಣನು ಹೇಳಿದಾಗೆ ಆತ್ಮವು ಪರಂ ಜ್ಯೋತಿ, ಸೂರ್ಯನನ್ನು ನಾವು ಬೆಳಗ್ತಿದ್ವಿ. ನಮ್ಮಲ್ಲಿ ಆತ್ಮ ಇದ್ರೆ ಸೂರ್ಯನ ನೋಡೋಕ್ಕಾಗ್ತೈತೆ ಸ್ವಾಮಿ ಜಗನ್ನಾಥನನ್ನು ಹೇಳ್ತಾರೆ. ಹರೇ ರಾಮಕೃಷ್ಣ. ಬದುಕಲು ಕಲಿಯದಂತ ಹೇಳಬಹುದು ಸೌದರ್ಯಗಳನ್ನು ತಿಳಿಸ್ಕೊಡಿದ್ದಾರೆ. ಧನ್ಯವಾದ. ಓಂ. ಕೈ ಯಾವಾಗ ಈ ಥರ ಇರಬೇಕು, ಕರೆದನವ್ರು ಹಿಂಗೆ ಮಾಡೋದಿಲ್ಲ, ಹಿಂಗಿರ್ಬೇಕು, ಹಿಂಗೆ ಕೈ ಮಂತ್ರಿ ಮಾಡ್ತಾ ಇದ್ವಿ. ಒಂದು ಕಾಲ ಈ ಥರ ಇರ್ಬೇಕು, ಈ ಥರ ಹಿಂಗೆ ವಜ್ರ ಮುಂದೆ 5 ಥರ ಹಾಕಿ 3 ಬಟ್ ಹಿಂಗೆ ಆಗ್ಬಂದು ಶುಗರ್ BP ಆಗ್ತದೆ. ಹಿಂಗಿರ್ಬೇಕು, ಒಂದು ಪಂಪ್ ಕುಡಿದಿರ್ಬೇಕು, ಈ ಥರ ಮಾಡ್ತಾ ಇರೋದು. ಪ್ರಾಣಾಯಾಮ ಲಕ್ಷ್ಪಟ್ ಮಾಡ್ತಾ ಇದ್ರೆ ಕಣ್ಣು ಮುಚ್ಚಿರ್ತಾ ಇರೋದು. ಓಂ ಅಂತ ವರ್ಷ ಮುಗಿಂದ ಹೋಗ್ತಾ ಇರೋದು. ಬರೀ ಆ ಕಡೆಗೆ ಲಕ್ಷ ಕೂಡ ಅಂದ ಪ್ರಾಣಾಯಾಮ ಲಕ್ಷ್ಪಟ್ ಮಾಡ್ತಾ ಇರೋದು ನಿಮ್ಮ ಸರ್ವರ್ಗ ಆಗ್ತದೆ. ಓಂ ವೈಶ್ರಾಮ್. ಒಬ್ಬರು ನಮ್ಮ ಪತಂಜಲಿ ಅವರು ಉಷಾ ಭಗವಾನ್ ಅಂತ ಅವರು ಶಿವಾಜಿ ಮಹಾರಾಜ್ ಜಯಂತಿ ಹೆಂಗೆ ಮಾಡಿದಾರೆ ಫೇಸ್ಬುಕ್ದಲ್ಲಿ ಕಳಿಸಿದಾರೆ, ಸ್ಟೋರ್ದಾಗ ಕಳಿಸಿದ್ರು. ನಾವು ಯಾರು ಮಾಡಿದಾರೆ ನೋಡಿ ಅವ್ರು ಹೆಂಗೆ ಮಾಡಿದಾರೆ, ಎಷ್ಟು ಯಾವ ಥರ ಮಾಡಿದಾರೆ ಮಹಿಳೆಯವರು. ಆ ಥರ ನಾವು
ಎಲ್ಲರೂ ಮಾಡೋಕ್ಕೆ ರೂಢಿ ಮಾಡ್ತಾ ಇರಬೇಕು. ಅಥವಾ ಅವ್ರ ಬಗ್ಗೆ ಒಂದು ಏನು ಪ್ರವಚನ ಹೇಳೋದಾಗಲಿ, ಅವ್ರದ್ದು ನಾಟಕ ಮಾಡಿಸೋದಾಗಲಿ, ಇಂಥವೆಲ್ಲನೂ ಮಾಡ್ತಾ ಇರಬೇಕು. ಅಂದ್ರೆ ಅವ್ರದ್ದು ಮತ್ತೆ ಮುಂದೆ ಪುನರ್ಜನ್ಮ ತಿಳಿಸ್ಬೇಕಾದ್ರು ಮಂದಿ ಅದನ್ನು ಗುರುತಾಗಬೇಕು, ಮಕ್ಕಳಿಗೆ ಗುರುತಾಗಬೇಕು. ಬೇರೆ ಬರ್ತಾರೋ ಇದನ್ನು ಮಾಡ್ತಾರೆ. ವಿಷಯ ಭಗತ್ ಅಂತ ಅವರು ಸಹಿತ ನಮ್ಮ ಪತಂಜಲಿ ಸೋಷಿಯಲ್ ಇದರಲ್ಲಿದ್ದಾರೆ. ಅವರೇ ಇದು ಮಾಡ್ತಾರೆ. 2018ರಲ್ಲಿ ನಮ್ಮ ಕೂಡ ಯೋಗ ಬಂದಿರೋ ಹರಿದ್ವಾರ. ಬಾಯಿ ಪ್ರಾಣಾಯಾಮ ಮಾಡಿ ದಿನಾಲು 4 ಜನ ನೆನಪು ಮಾಡಬೇಕು. ರಾಮದೇವ್ ಸ್ವಾಮೀಜಿ ಮಹಾರಾಜ್, ಆಚಾರ್ಯ ಬಾಲಕೃಷ್ಣ ಅವರು, ಸಾಧ್ವಿ ಪ್ರಿಯಾದವರು, ಬೌಲಾರ್ ಗುರುಜಿಯವರು, ಮತ್ತೆ ಪರಮಾತ್ಮವರು ಸಹಿತ ನೋಡ್ಬೋದು. 5 ಜನ ಇರ್ತಾರೆ ಈ ಸರಣಿ. ಯಾವ ಟೈಮ್ ಸಿಕ್ಕಾಗ ಒಂದು 5 ನಿಮಿಷ ಅವ್ರ ಬಗ್ಗೆ ನೋಡ್ತಾ ಇರ್ಬೋದು. ಹೋಗ್ತಾರೆ, ರಾಮ ಲಕ್ಷ್ಮಣ ಸಿಕ್ಕ ಹನುಮಾನ್ ಕಾಣ್ತಾ ಇರೋದು. ಹೆಣ್ಣು ಹೋಗಿ ಪೆಟ್ರೋಲ್ ಗಲ್ಲಿ ಹತ್ತಿರ ಅವರು ಹೊಟ್ಟೆ ಮೇಲೆ ಕೈ ಆಡಿಸ್ಬಿಡ್ತಾರೆ. ಒಂದು ಹೊಟ್ಟೆಯಲ್ಲಿ ಹೋಗ್ತಾರೆ. ಚಿತ್ಕಾರ ಮಾಡಿ ಅಲ್ಲಿ ಗಟ್ಟಿಯವರು 4 ಮೇಲೆ ಹಚ್ಚಿ ಬಾಯಿಂದ ಸುತ್ತೋರು ಮುಗಿದ ಸರೋವರ ಹಾಕ್ತಾ ಇರಿ. 2 ಸತ್ ಮಾಡ್ತಾ ಇರಿ. ಮತ್ತೆ 15 ಸಲ ಮಾಡ್ತಾ ಇರಿ. ಎರಡು ಸಾಲ ಸ್ವಲ್ಪ ಫ್ರೀ ಮಾಡಿರ್ತದೆ. ಈಗ 5ರಿಂದ 10 ಸರ್ತಿ ಮಾಡ್ತಾ ಹೋಗ್ತಾ ಇರಿ. ಕರ್ರೋಗ ಅಂತ ಕ್ರಿಯೆ ಮಾಡಿ. ಜೈ ಪ್ರಣಾಯ ಮಾಡಿ ಮುಖಾನ್ ದರ್ಶನ ಮಾಡ್ತಾ ಸ್ವಸ್ತ್ರ ಜಾಲದಲ್ಲಿ ಹಾಕಿ ಬಲಗಡೆ ಬಂದು 2 ಶುರು ಹಾಕ್ತಾ ಇರಿ. ಗಂಟಲು ಸಮಸ್ಯೆ ಕಡೆ ತಾರ ಸಮಸ್ಯೆ ಕಡೆ ಉತ್ಪಾದನೆ ಬರ್ತಾ ಹೋಗ್ತದೆ. ತೋರಿಸ್ತಾ ಇದ್ರೆ ಕಮ್ಮಿ ಆಗ್ತದೆ. ಹೊಲ್ಸು ಹೋಗ್ತಾ ಇದ್ರೆ ಕಮ್ಮಿ ಆಗ್ತಾ ಹೋಗ್ತದೆ. ವಿಶ್ರಾಮ.
रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। राम 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 राम, राम 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 राम, राम 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 राम, राम राम सीताराम राम राम। गोविंद हरि मुकुंद हरि राम राम राम, राम 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 सीताराम राम राम, राम 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 राम, राम 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 सीताराम राम राम। बोलो सच्चिदानंद भगवान की जय, बोलो भारत माता की जय, कर्नाटक माता की जय, गौ माता की जय, आप सबकी जय। शंकेश्वर के बच्चे जय श्री राम, जय श्री राम। बजरंग बली की जय। ಓ ಅಲ್ಲ ಪ್ರಾಣಾಯಾಮ ಮಾಡ್ತಾ ಇರಿ. ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವ ರೀತಿ ಕೂಡ್ತೀರಿ ಕೂಡ್ರಿ. ವಜ್ರಾಸನದಲ್ಲಿ ಕೂಡೋದ್ರಿಂದ ನಮ್ಮ ಶರೀರ ವಜ್ರಕರ ಗಟ್ಟಿ ಆಗ್ತದೆ. ದಿನಪ್ರತಿ ಊಟ ಆದ ನಂತರ ವಜ್ರಾಸನದಲ್ಲಿ ನೀವು 5 ರಿಂದ 10 ನಿಮಿಷ ಕೂತ್ಕೊಂಡ್ರೆ ನೀವು ಊಟ ಮಾಡಿದೆಲ್ಲ ಪಚನಕ್ರಿಯೆ ಆಗ್ತದೆ. ವಾಕಿಂಗ್ ಮಾಡೋ ಅವಶ್ಯಕತೆ ಇರಂಗಿಲ್ಲ. ಭಗವದ್ಗೀತಾ 16ನೇ ಅಧ್ಯಾಯ 1, 2, 3 ಶ್ಲೋಕದಲ್ಲಿ ಈಗ ಅರ್ಥ ಆಗಿದ್ದಾರೆ. ಇಲ್ಲಿ ನೋಡೋಣ. ಸ್ವಾಧ್ಯಾಯ ಅದ್ರ ಬಗ್ಗೆ ನೋಡೋಣ. ಸ್ವಾಧ್ಯಾಯ ಎಂದರೆ ವೇದಾಧ್ಯಯನವನ್ನು ಬ್ರಹ್ಮಚರ್ಯಕ್ಕೆ ಎಂದರೆ ವಿದ್ಯಾರ್ಥಿ ಜೀವನಕ್ಕೆ ಹೇಳಿದೆ. ಬ್ರಹ್ಮಚಾರಿಗಳಿಗೆ ಹೆಂಗಸರೊಡನೆ ಯಾವುದೇ ಸಂಬಂಧ ಇರಬಾರದು. ಅವರು ಬ್ರಹ್ಮಚರ್ಯದಲ್ಲಿ ಇದ್ದು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಲು ವೇದ ಸಾಹಿತ್ಯದ ಅಧ್ಯಯನದಲ್ಲಿ ಮನಸ್ಸು ತೊಡಗಿಸಬೇಕು. ಇದಕ್ಕೆ ಸ್ವಾಧ್ಯಾಯ ಎಂದು ಹೆಸರು. ತಪಸ್ಸು ವಾನಪ್ರಸ್ಥ ಜೀವನಕ್ಕಾಗಿ ವಿಶೇಷವಾಗಿ ಹೇಳಿರುವುದು, ಮನುಷ್ಯನು ತನ್ನ ಜೀವನ ಪೂರ್ತಿ ಗೃಹಸ್ಥನಾಗಿ ಉಳಿಬಾರದು. ಜೀವನದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 4 ಆಶ್ರಮಗಳಿಗೆ ಎನ್ನುವುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಗೃಹಸ್ಥ ಜೀವನದಲ್ಲಿ ಅನಂತರ ಮನುಷ್ಯನು ನಿವೃತ್ತನಾಗಬೇಕು. ಮನುಷ್ಯನು 100 ವರ್ಷ ಕಾಲ ಬದುಕಿದರೆ ಆತನು 25 ವರ್ಷಗಳನ್ನು ಬ್ರಹ್ಮಚರ್ಯ ಜೀವನದಲ್ಲಿ, 25 ವರ್ಷಗಳನ್ನು ಗೃಹಸ್ಥಾಶ್ರಮದಲ್ಲಿ, 25 ವರ್ಷಗಳನ್ನು ವಾನಪ್ರಸ್ಥದಲ್ಲಿ, 25 ವರ್ಷಗಳನ್ನು ಸನ್ಯಾಸದಲ್ಲಿ ಕಳೆಯಬೇಕು. ಇದು ವೇದದಲ್ಲಿ ಹೇಳಿರುವ ಧಾರ್ಮಿಕ ತತ್ವಗಳು. ಗೃಹಸ್ಥಾಶ್ರಮದಿಂದ ನಿವೃತ್ತನಾದವನು ದೇಹ, ಮನಸ್ಸು ಮತ್ತು ನಾಲಿಗೆಗಳ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿರಬೇಕು. ಇದು ತಪಸ್ಸು ನೀಡಿ ವರ್ಣಾಶ್ರಮ ಧರ್ಮದ ಸಮಾಜವಿರುವುದೇ. ತಪಸ್ಸಿಗಾಗಿ ತಪಸ್ಸಿಲ್ಲದೆ ಮನುಷ್ಯನು ಮುಕ್ತಿಯನ್ನು ಪಡೆಯಲಾರ. ಬದುಕಿನಲ್ಲಿ ವೈರಾಗ್ಯದಿಂದ ಅಗತ್ಯವಿಲ್ಲ. ಮನುಷ್ಯನು ಊಹಾತ್ಮಕ ಚಿಂತನೆ ಮಾಡುತ್ತಾ ಸಾಗಬಹುದು ಮತ್ತು ಎಲ್ಲವೂ ಸೊಗಸಾಗಿರುತ್ತದೆ ಎಂಬ ಅಭಿಪ್ರಾಯವನ್ನು ವೇದ ಸಾಹಿತ್ಯವಾಗಲಿ ಭಗವದ್ಗೀತೆಯಲ್ಲಾಗಲಿ ಪ್ರತಿಪಾದಿಸುವುದಿಲ್ಲ. ಇಂಥ ಸಿದ್ಧಾಂತಗಳನ್ನು ಇನ್ನಷ್ಟು ಹಿಂಬಾಲಕರನ್ನು ಸೇರಿಸಿಕೊಂಡು ಪ್ರಯತ್ನಿಸುವ ಖುಷಿ ಆಧ್ಯಾತ್ಮವಾದಿಗಳು ಸೃಷ್ಟಿಸುತ್ತಾರೆ. ನಿಬಂಧನೆಗಳಿದ್ದರೆ ಜನರು ಆಕರ್ಷಿತರಾಗುವುದಿಲ್ಲ. ಆದುದರಿಂದ ತೋರಿಕೆಯ ಧರ್ಮದ ಹೆಸರಿನಲ್ಲಿ ಹಿಂಬಾಲಕರನ್ನು ಬಯಸುವವರು ತಮ್ಮ ವಿದ್ಯಾರ್ಥಿಗಳ ಜೀವನಕ್ಕಾಗಿ ಕಟ್ಟುಪಾಡುಗಳನ್ನು ಹಾಕುವುದಿಲ್ಲ. ಆದರೆ ವೇದಗಳು ಈ ರೀತಿಯನ್ನು ಒಪ್ಪುವುದಿಲ್ಲ. ಬ್ರಾಹ್ಮಣ ಗುಣವಾದ ಸರಳತೆಯನ್ನು ಕುರಿತು ಹೇಳುವುದಾದರೆ, ಒಂದು ವಿಶಿಷ್ಟ ಆಶ್ರಮದವರು ಮಾತ್ರ ಈ ತತ್ವವನ್ನು ಆಚರಿಸಿದರೆ ಸಾಲದು. ಬ್ರಹ್ಮಚರ್ಯಾಶ್ರಮದಲ್ಲಿ, ಗೃಹಸ್ಥಾಶ್ರಮದಲ್ಲಿರಲಿ, ವಾನಪ್ರಸ್ಥಾಶ್ರಮದಲ್ಲಿರಲಿ ಅಥವಾ ಸನ್ಯಾಸಾಶ್ರಮದಲ್ಲಿರಲಿ ಪ್ರತಿಯೊಬ್ಬರೂ ಇದನ್ನು ಅನುಸರಿಸಬೇಕು. ಮನುಷ್ಯನು ಬಹು ಸರಳವಾಗಿ ಮತ್ತು ನೇರವಾಗಿ ಇರಬೇಕು. ಮುಂದೆ ಅಹಿಂಸೆ ಎಂದರೇನು ನಾಳೆ ನೋಡೋಣ. ಹರಿವು.
ನಿನ್ನೆ ನಾವು ಡಾಕ್ಟರ್ ರಸೂಲಿಯವರು ಈ ಯಾಮ ಬೆಟ್ಟದ ಮೇಲೆ 21 ದಿನಗಳ ಕಾಲ ಜ್ಞಾನಮಗ್ನರಾಗಿ ರೇಖಿ ವಿದ್ಯೆಯನ್ನು ತಮ್ಮ ಶರೀರದಲ್ಲಿ ಆವರಿಸಿಕೊಂಡು ಟೋಕಿಯಾದ ಭಿಕ್ಷುಕರ ರೋಗಿಗಳಿಗೆ ಉಪಚಾರಗಳನ್ನು ಮಾಡಿದ್ದನ್ನು ತಿಳಿದುಕೊಂಡೆವು. ಅವರು ಸತತವಾಗಿ 5 ವರ್ಷಗಳ ಕಾಲ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಟ್ಟರು. ಯಾರಿಗೂ ಉಪಕಾರ ಭಾವ ಇರುವುದನ್ನು ಕಂಡು ಅವರು ಪ್ರತ್ಯೇಕವಾಗಿ ರೇಖಿ ಚಿಕಿತ್ಸಾಲಯ ಕೇಂದ್ರಗಳನ್ನು ತೆರೆದು ದೀಕ್ಷೆಯನ್ನು ಮತ್ತು ಚಿಕಿತ್ಸೆಯನ್ನು ಎರಡನ್ನೂ ಪ್ರಾರಂಭಿಸಿದರು. ಅದರಲ್ಲಿ ಹಯಾಸಿ ಮತ್ತು ತಕೈತಾ ಇಬ್ಬರು 22 ರೇಖಿ ವಿದ್ಯೆಗಳನ್ನು ಕಲಿತು ಮಾಸ್ಟರ್ಗಳಾಗಿ ಜಗತ್ತಿನ ತುಂಬ ರೇಖಿ ವಿದ್ಯೆಯನ್ನು ಹರಡಿದರು. ಇವತ್ತು ನಾವು ರೇಖಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ರೇಖಿ ಸಾಧನೆ ಅತಿ ಸುಲಭ ಹಾಗೂ ಸರಳ. ಒಮ್ಮೆ ದೀಕ್ಷೆ ಪಡೆದ ನಂತರ ಯಾವುದೇ ತರಗತಿ ಹಾಜರಾಗಬೇಕಾಗಿಲ್ಲ ಹಾಗೂ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆಯೂ ಇಲ್ಲ. ದೇಹದ ಮೇಲೆ 26 ನಿಗದಿಪಡಿಸಿರುವ ಸ್ಥಳಗಳ ಮೇಲೆ ನಿಮ್ಮ ಹಸ್ತಗಳನ್ನು 3 ನಿಮಿಷಗಳ ಕಾಲ ಇಡುತ್ತಾ ಹೋಗುವುದೇ ದಿನನಿತ್ಯದ ಸಾಧನೆ. ನೋಡ್ರಿ, ಇಲ್ಲಿ ಹೆಚ್ಚಿನ ತರಬೇತಿ ಪಡೆಯುವ ಅವಶ್ಯಕತೆ ಇಲ್ಲ. ಇದು ಒಮ್ಮೆ ದೀಕ್ಷೆ ತಗೊಂಡ್ರೆ ಸರಳವಾಗಿರುತ್ತದೆ. ಅಂದ್ರೆ 26 ನಿಗದಿಪಡಿಸಿರುವ ಸ್ಥಳಗಳ ಮೇಲೆ, ಅಂದ್ರೆ ನಮ್ಮ ತಲೆ ಆಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಕಿವಿಗಳಾಗಿರ್ಬೋದು, ನಮ್ಮ ಹಸ್ತಗಳ ಮುಖಾಂತರ 3 ನಿಮಿಷಗಳ ಕಾಲ ಅಲ್ಲಿ ಇಡುತ್ತಾ ಹೋಗುವುದೇ ಅದನ್ನ ನಿತ್ಯದ ಸಾಧನೆ ಅಂತ ಹೇಳಿದ್ದಾರೆ ಇವರು. ತೊಂದರೆ ಇದ್ದ ದೇಹದ ಭಾಗದಲ್ಲಿ ಹೆಚ್ಚು ಹೊತ್ತು ಹಸ್ತಗಳನ್ನು ಇಡುತ್ತಾ ಹೋಗುವುದೇ ಹೆಚ್ಚು ಏನೂ ಮಾಡಬೇಕಾಗಿಲ್ಲ ಅಂತ ಇವರು ಹೇಳಿದ್ದಾರೆ. ಅಂದರೆ ನಮ್ಮ ದೇಹದ ಭಾಗದಲ್ಲಿ ತಲೆ ಆಗಿರ್ಬೋದು, ಕುತ್ತಿಗೆ ಆಗಿರ್ಬೋದು, ಅದರಲ್ಲಿ ಹೆಚ್ಚು ಹೊತ್ತು ನಾವು ಹಸ್ತಗಳನ್ನು ಇಡುತ್ತಾ ಈ ರೇಖಿ ಕಲಿತು ಹೆಚ್ಚು ಹೊತ್ತು ಅದರಲ್ಲಿ ಇಡುತ್ತಾ ಹೋದ್ರೆ ಅದು ಗುಣಮುಖ ಆಗುತ್ತದೆ ಅಂತ ಹೇಳಿದ್ದಾರೆ. ರೇಖಿ ಶಕ್ತಿ ದೇಹವನ್ನು ಸಹಸ್ರಾರು ಚಕ್ರದಿಂದ ಪ್ರವೇಶಿಸಿ ಆಜ್ಞಾಚಕ್ರದ ಮೂಲಕ ಹರಿದು 2 ಹಸ್ತಗಳಿಂದ ಹೊರಹೊಮ್ಮುತ್ತದೆ. ಈ ಶಕ್ತಿ ಹಸ್ತಗಳನ್ನು ಇಟ್ಟ ಸ್ಥಳದಿಂದ ದೇಹವನ್ನು ಪ್ರವೇಶಿಸಿ ರೇಖಿ ಚಿಕಿತ್ಸೆಗೆ ಒಳಪಡಿಸುತ್ತದೆ. ದೇಹದ ಯಾವುದೇ ಭಾಗವು ಅಗತ್ಯವಿದ್ದಷ್ಟು ಮಾತ್ರ ಶಕ್ತಿಯನ್ನು ಸ್ವೀಕರಿಸುತ್ತದೆ. ನೋಡ್ರಿ, ನಾವು ಹಸ್ತಗಳನ್ನು ಇಟ್ಟರೆ ಇದು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಐತಿ ನೋಡು, ಅಷ್ಟ ಇದರ ಶಕ್ತಿ ದೇಹಕ್ಕೆ ಅವಶ್ಯಕತೆ ಇರೋದು ಅಷ್ಟನ್ನ ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ರೇಖಿ ದೀಕ್ಷೆ ಪಡೆದುಕೊಂಡ ವ್ಯಕ್ತಿ ಹಸ್ತವನ್ನು ದೇಹದ ಯಾವುದೇ ಭಾಗಕ್ಕೆ ಸ್ಪರ್ಶಿಸಿಕೊಂಡೊಡನೆ ಶಕ್ತಿ ಸಂಚಲನ ಪ್ರಾರಂಭವಾಗುತ್ತದೆ. ನೋಡ್ರಿ, ಇದು ಹಸ್ತ ಇಟ್ಟ ನಂತರ ನಮ್ಮ ಎಲ್ಲ ಭಾಗಗಳಿಗೆ ಇದರ ಶಕ್ತಿ ಸಂಚಾರವಾಗುತ್ತದೆ ಅಂತ ಹೇಳಿದ್ದಾರೆ. ಮುಂದಿನ ನಾಳೆ ನೋಡೋಣ. ಹರೇ ರಾಮ ಕೃಷ್ಣ. ಸಹೋದರ ಸಂಗೀತ್ ಕುಮಾರ್ ಅವರು ರೇಖಿ ಬಗ್ಗೆ ತಿಳಿಸಿಕೊಡಿದರೆ ಧನ್ಯವಾದಗಳು. ಓಂ. ಅಲ್ಲೊಮ್ಮೆ ನಾವು ಪ್ರಾಣಾಯಾಮ ಮಾಡ್ತಾ ಇದ್ದೀವಿ. ಈ 2 ಬಾರಿ ಮಾಡ್ತಿರ್ಬೇಕು ನೋಡ್ರಿ. ಮೇಲ್ಗೆ ಇವೆರಡು ಹಿಂಗಿರ್ಬೇಕು, ಈ ಥರ ಮಾಡ್ಬೇಕು. ಮುಗುರು ಕೊಟ್ಟು ಬಲಗಡೆ ಎಡಗಡೆ ಇರಬೇಕು, ಬಲಗಡೆ ಹೆಪ್ಪಟ್ಟು ಇರಬೇಕು. ಮತ್ತು ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು. ಮಾಡೋದು ಪದಿ ಸಹಿತ ಸರಿಯಾಗಿರ್ತಾ ಇರುತ್ತೆ. ಹಿಂಗೆ ಮಾಡಬಾರ್ದು, ಹಿಂಗಿರ್ಬೇಕು. ಮತ್ತೊಂದು ಉತ್ತರ ದಕ್ಷಿಣ ಲಕ್ಷ ಕೊಟ್ಟು ನಾವು ಮಾಡ್ಕೊಬಾರ್ದು. ನಾನು ಯಾವ ಥರ ಮುದ್ರಾ ಸಹಿತ ಕೊಡೋದು ಸಹಿತ ಸರಿಯಾಗಿರ್ಬೇಕು. ಯಾವ ಥರ ಕೂತು ಏನು ಮಾಡಿ ಸರಿಯಾಗಿ ಸುಖ ಮಾಡ್ತಾ ಹೋದ್ರಂದ್ರೆ ಅದರಿಂದ ಲಾಭ ಸಿಗ್ತಾ ಹೋಗ್ತದೆ. ಕಾಯಿಲೆಗಳು ಸಹಿತ ಕಮ್ಮಿ ಆಗ್ತದೆ, ಚರ್ಮವು ಸಹಿತ ಕಮ್ಮಿ ಆಗ್ತದೆ. ಈ ಬೀಳ್ಬರ್ತದೆ ಅದು ಸಹಿತ ಹಂಗೆ ಪ್ರಾಣಾಯಾಮ ಮಾಡೋದ್ರೆ ಕಡಿಮೆ ಆಗ್ತದೆ.
ಒಳಪಟ್ಟದವರು ಈ ಅಂತಂದು ಪ್ರಾಣಾಯಾಮ ಮಾಡಿದ್ರೆ ಕಡಿಮೆ ಆಗ್ತದೆ. ರಕ್ತ ಮತ್ತು ಪ್ರಾಣವಾಯು ಸರಿಯಾಗಿ ಸಫಲ ಆಗ್ತದೆ ಎಲ್ಲ ಕಡೆ. ತಲೆ ನುಸ್ತಾಗಲಿ ಎಲ್ಲಿಗೆಲ್ಲಿ ಏನು ಸಮಸ್ಯೆ ಇದ್ರೂ ಕಮ್ಮಿ ಆಗ್ತಾ ಆಗ್ತದೆ. ಸ್ವಲ್ಪ ಎಲ್ಲ ಚಾರ್ಜ್ ಆಗ್ತದೆ ಸತ್ಯವನ್ನು. ಹಾಲು ತಗೋತಾರಲ್ಲ, ಹಾಲು ಕುಡಿತಾರೆ, ಉಪ್ಪಿನ ಅಂಶ ಬರ್ತಿಂತಾರೆ, ಅದರಿಂದ ಬರ್ತದೆ. ಹಾಲು ತಗೊಂಡಾಗ ಉಪ್ಪು ಇದು ಮಾಡೋದು. ಮತ್ತೆ ಹಿಂದಿನವ್ರು ಯಾರಿಗಾರ ಇದ್ರೆ ವಂಶ ಪರಂಪರೆ ಬರ್ತೈತೆ ಅಂತಾರಲ್ರಿ ಸರ್? ಇಲ್ರಿ, ಅದಕ್ಕೆ ಬರ್ತದೆ. ನಾವು ಹೆಂಗೆ ಹೋಗ್ತಾ ಅದ್ರ ನಿಮ್ಮ ಹಿಂದಿನವ್ರಿಗೆ ಯಾರಿಗೆ ಐತನ ಹಿಂಗೆ ಇಲ್ಲ. ನಮ್ಮ ಬರಬಾರ್ದು ನಮ್ಮ ಶರೀರ ದಮನ ಬರಬಾರ್ದು ಅಂದರೆ ಕಾಯಿಲೆಗಳೆಲ್ಲ ಬರಬೇಕು. ಒಟ್ಟು ನಾವು ಉಣೋದು ಜನರು ಕೊಂಡೋದು ಮಾಡಿದ್ರೆ ಕಾಯಿಲೆ ಶುರುವಾಗ್ತದೆ ಪ್ರತಿಯೊಬ್ಬರಿಗೆ. ಅವರು ಸರಿಯಾಗಿ ನಮಗೆ ಹೊರಗೆ ಬೀಳ್ತಾರೆ. ಕೆಲಸ ಇಲ್ಲ ಅಂದ್ರೆ ಒಂದೇ ಟೈಮ್ ಊಟ ಮಾಡಬೇಕು. ಕೆಲಸ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ, ಇಲ್ಲ 2-3 ವರ್ಷ ಹೊಡೋದೈತಿ, ಆರಾಮ್ ಮಾಡೋದು. ಹಿಂಗೆ ಮಾಡ್ರೆ ಐತಿ, ಹೊರ್ಕೊಂಡು ಹೋಗಾಯ್ತು. ಅದಕ್ಕೆ ಹಿಂಸಾಹಾರ ಇರಬೇಕು. ಅಲ್ಪಾಹಾರಕ್ಕೂ ಸೇವನೆ ಮಾಡಿ ಸರಿಯಾಗಿರ್ತಾರೆ. ಓ ವಿಶ್ರಮ. ರಾಮಧ್ಯಾನ ಮಾಡಿ.
ಭೈರವ ಮುದ್ರ ಮಾಡಿ ಭೈರವ ಮುದ್ರ ಮಾಡಿ ಬಲಗಡೆ ಬರ್ತಾರೆ ವಿಘ್ನೇಶ್ವರ ದರ್ಶನ ಪರಮಾತ್ಮ ದರ್ಶನ ಮಹಾಲಕ್ಷ್ಮಿ ದರ್ಶನ ತಾಯಿ ತಂದೆ ದರ್ಶನ ಗುರುಗಳ ದರ್ಶನ ಸ್ನೇಹಿತರ ದರ್ಶನ ಬಂಧುಗಳ ದರ್ಶನ ಜಯ ಶ್ರೀರಾಮ್ ಶಾಂತಿ ಪಾಠ ಓಂ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಪ ಶಾಂತಿ ಔಷಧಿ ಶಾಂತಿ ವನಸ್ಪತಿ ಶಾಂತಿ ವಿಶ್ವದೇವ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಮ ಶಾಂತಿ ಓಂ ಶಾಂತಿ 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 ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಪನೋತಿ ಓಂ ಶಾಂತಿ ಶಾಂತಿ ಶಾಂತಿ